ಸನ್ಮಾನ್ಯರೇ, ನಾವು ಸ್ಟೋನ್ಹೆಂಜ್ ನೋಡಲು ಆಗಮಿಸಿದ್ದೇವೆ. ಇದು ಯುನೈಟೆಡ್ ಕಿಂಗ್ಡಮ್ನ ಅತ್ಯಂತ ಪ್ರಸಿದ್ಧ ಹೆಗ್ಗುರುತುಗಳಲ್ಲಿ ಒಂದಾದ ಸ್ಟೋನ್ಹೆಂಜ್ ಅನ್ನು ಬ್ರಿಟಿಷ್ ಸಾಂಸ್ಕೃತಿಕ ಐಕಾನ್ ಎಂದು ಪರಿಗಣಿಸಲಾಗಿದೆ. ಈ ಸ್ಥಳ ಮತ್ತು ಇದರ ಸುತ್ತಮುತ್ತಲ ಪ್ರದೇಶದಲ್ಲಿ 1986ರಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಕಾರುಗಳ ಸಂಖ್ಯೆ ಇಲ್ಲಿ ನೋಡಿ. ಸ್ಟೋನ್ಹೆಂಜ್ ನೋಡಲು ಆಗಮಿಸಿರುವ ಬಸ್ಸುಗಳು. ಇದು ನಾವು ಆಗಮಿಸಿದ್ದ ವೆಹಿಕಲ್. ಇದನ್ನು ನಿರ್ವಹಿಸುತ್ತಿರುವ ಇಂಗ್ಲಿಷ್ ಹೆರಿಟೇಜ್ ಸಂಸ್ಥೆ ಬಸ್ಸುಗಳನ್ನು ಬಿಟ್ಟಿದೆ. ಆ ಬಸ್ಸುಗಳ ಮುಖಾಂತರವೇ ಸ್ಟೋನ್ಹೆಂಜನ್ನು ನಾವು ತಲುಪಲು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದೇವೆ. ಸ್ಟೋನ್ಹೆಂಜ್ ಇಂಗ್ಲೆಂಡಿನ ವೆಲ್ಟ್ ಶೈರ್ನ ಸ್ಯಾಲಿಸ್ಬರಿ ಬಯಲಿನಲ್ಲಿರುವ ವಿಶ್ವ ಪ್ರಸಿದ್ಧ ಇತಿಹಾಸ ಪೂರ್ವ ಮೆಗಾಲಿಥಿಕ್ ಸ್ಮಾರಕ. ಇದು ಕ್ರಿಸ್ತಪೂರ್ವ 3000 ಸುಮಾರಿನಲ್ಲಿ ನಿರ್ಮಿಸಲಾಗಿದೆ. ಇದು ಇಂಗ್ಲಿಷ್ ಹೆರಿಟೇಜ್ನಿಂದ ನಿರ್ವಹಿಸಲ್ಪಡುತ್ತಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಸ್ಟೋನ್ಹೆಂಜ್ ಇದು ಲಂಡನ್ನಿನಿಂದ ಪಶ್ಚಿಮಕ್ಕೆ 90 ಮೈಲಿ ಅಂದರೆ 140 ಕಿಲೋಮೀಟರ್ಗಳ ದೂರದಲ್ಲಿರುವ ವಿಲ್ಟ್ಶೈರ್ನ ಅಮೆಸ್ಬರಿ ಹತ್ತಿರ ಇದೆ. ಇದು ಅಮೆಸ್ಬರಿಯ ಪಶ್ಚಿಮಕ್ಕೆ 3 ಕಿಲೋಮೀಟರ್ ಇದೆ. ಸುತ್ತಮುತ್ತ ಎತ್ತ ನೋಡಿದರೂ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ನೆಲ. ಅದರ ಮುಂಭಾಗದಲ್ಲಿ ಸಾರ್ಸಸ್ ಕಲ್ಲುಗಳು. ಆ ಕಲ್ಲುಗಳ ಮುಂದೆ ನಮ್ಮ ಪರಿಚಯದವರೊಂದಿಗೆ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಅಲ್ಲಿಂದ ಆ ಆಹ್ಲಾದಕರವಾದ ವಾತಾವರಣವನ್ನು ಸವಿಯುತ್ತಾ ನಿಂದೆವು. ಇಲ್ಲಿನ ಸಾರ್ಸಸ್ ಕಲ್ಲುಗಳು ಉಂಗುರಾಕಾರದ ರಚನೆಯಂತಿದೆ. ಪ್ರತಿಯೊಂದು ಕಲ್ಲು ಸುಮಾರು 13 ಅಡಿ ಎತ್ತರ, 7 ಅಡಿ ಅಗಲವಿದ್ದು 25 ಟನ್ ತೂಕವಿರುತ್ತದೆ. ಸ್ಟೋನ್ಹೆಂಜ್ ಇದು ಸಮಕಾಲೀನ ಸ್ಮಾರಕಗಳಲ್ಲಿ ವಿಶೇಷವಾದ ವೈಶಿಷ್ಟ್ಯವನ್ನು ಹೊಂದಿದೆ. ಇಡೀ ಸ್ಮಾರಕವು ಬೇಸಿಗೆಯ ಅಯ್ಯನ ಸಂಕ್ರಾಂತಿಯ ಮತ್ತು ಚಳಿಗಾಲದ ಅಯ್ಯನ ಸಂಕ್ರಾಂತಿಯ ಸೂರ್ಯೋದಯ ಮತ್ತು ಚಳಿಗಾಲದ ಸೂರ್ಯಾಸ್ತಮಾನದ ಕಡೆಗೆ ಜೋಡಿಸಲ್ಪಟ್ಟಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಈ ಸ್ಟೋನ್ಹೆಂಜನ್ನು ನಾವೆಲ್ಲ ಕಣ್ತುಂಬಿಕೊಂಡು ಹಾಗೂ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಅಲ್ಲಿದ್ದ ಸಮಯವನ್ನು ಆಹ್ಲಾದಕರವಾಗಿ ಸವಿಯುತ್ತಾ ಮುಂದೆ ಸಾಗಿದೆವು. ಸ್ಟೋನ್ಹೆಂಜ್ ಆರಂಭದಿಂದಲೂ ಸಮಾಧಿ ಸ್ಥಳವಾಗಿದ್ದಿರಬಹುದು. ಮಾನವನ ಮೂಳೆಗಳನ್ನು ಹೊಂದಿದ ನಿಕ್ಷೇಪಗಳು ಕ್ರಿಸ್ತಪೂರ್ವ 3000ದಷ್ಟು ಹಿಂದಿನ ಕಂದಕಗಳು ಹಾಗೂ ಗುಡ್ಡವನ್ನು ಅಗೆದಾಗ ಸುಮಾರು 500 ವರ್ಷಗಳ ಕಾಲ ಮುಂದುವರಿಯಿತಂತೆ. ಸ್ಟೋನ್ಹೆಂಜ್ನ ಎಕ್ಸಿಬಿಷನ್. ಸ್ಟೋನ್ಹೆಂಜಿನ ಮ್ಯೂಸಿಯಂನೆಲ್ಲ ಸುತ್ತಾಡಿಕೊಂಡು ಹೊರ ಬಂದಾಗ ಅಂದಿನ ಕಾಲದ ಅಂದರೆ 4500 ವರ್ಷಗಳ ಹಿಂದೆ ಜನ ಹೇಗೆ ಜೀವಿಸುತ್ತಿದ್ದರು ಎಂಬುದನ್ನು ಅಲ್ಲಿನ ಪಳೆಯುಳಿಕೆಗಳನ್ನೆಲ್ಲ ಹಾಗೆ ಶೇಖರಿಸಿದ್ದಾರೆ. ಅಲ್ಲಿ ವಾಸಿಸುತ್ತಿದ್ದ ಗುಡಿಸಲುಗಳ ವ್ಯವಸ್ಥಿತವಾಗಿ ಇರಿಸಿದ್ದಾರೆ ಹಾಗೂ ದೊಡ್ಡ ಸಾರಸ್ ಕಲ್ಲು ಸಹ ಗಾಡಿಯಲ್ಲಿ ಇರಿಸಿ ಅಲ್ಲಿ ನಿಲ್ಲಿಸಿದ್ದಾರೆ. ಇವನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ವಾಹನವನ್ನೇರಿ ಇಲ್ಫರ್ಡ್ ಕಡೆಗೆ ಬಂದೆವು. ಧನ್ಯವಾದಗಳು. ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು, ವಿಜಯಪುರ.